ನಮಸ್ಕಾರ. ಇದು ಒನ್ ಪಾಯಿಂಟ್ ಟಿವಿ ಇಂದಿನ ಪ್ರಮುಖ ರಾಜ್ಯ, ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಸುದ್ದಿಗಳಿಗೆ ಸ್ವಾಗತ. ಕರ್ನಾಟಕ ಸಚಿವ ಸಂಪುಟ ವಿಸ್ತರಣೆ ಬಳಿಕ ರಾಜಕೀಯ ಚಟುವಟಿಕೆ ಜೋರಾಗಿದೆ. 19 ಹೊಸ ಸಚಿವರು ಪ್ರಮಾಣ ವಚನ ಸ್ವೀಕರಿಸಿದ ನಂತರ ಖಾತೆ ಹಂಚಿಕೆ ಕುರಿತು ಕಾಂಗ್ರೆಸ್ನಲ್ಲಿ ಅಸಮಾಧಾನದ ಚರ್ಚೆ ಮುಂದುವರೆದಿದೆ. ಕೆಲವು ಶಾಸಕರು ತಮ್ಮ ಅಸಮಾಧಾನವನ್ನು ಬಹಿರಂಗವಾಗಿ ವ್ಯಕ್ತಪಡಿಸಿದ್ದು ಸರ್ಕಾರದ ಮುಂದಿನ ರಾಜಕೀಯ ನಡೆ ಕುತೂಹಲ ಮೂಡಿಸಿದೆ. ಕರ್ನಾಟಕದಲ್ಲಿ ಮತದಾರರ ಪಟ್ಟಿಗೆ ತಿದ್ದುಪಡಿ ಅವಕಾಶ ತಪ್ಪಾಗಿ ಬೇರೆ ಕ್ಷೇತ್ರಕ್ಕೆ ಸೇರಿರುವ ಅಥವಾ ತಪ್ಪು ವಿವರ ಹೊಂದಿರುವ ಮತದಾರರಿಗೆ ಚುನಾವಣಾ ಆಯೋಗ ವಿಶೇಷ ತಿದ್ದುಪಡಿ ವ್ಯವಸ್ಥೆ ಆರಂಭಿಸಿದೆ. ಮುಂಬರುವ ಚುನಾವಣೆಗಳ ಹಿನ್ನೆಲೆ ಇದು ಮಹತ್ವದ ಕ್ರಮವಾಗಿದೆ. ಸಂಸತ್ ಅಧಿವೇಶನದಲ್ಲಿ ತೀವ್ರ ಚರ್ಚೆ. ಕೇಂದ್ರ ಸರ್ಕಾರ ಮತ್ತು ವಿರೋಧ ಪಕ್ಷಗಳ ನಡುವೆ ಹಲವು ಪ್ರಮುಖ ಮಸೂದೆಗಳು, ಆರ್ಥಿಕ ವಿಷಯಗಳು ಹಾಗೂ ಆಡಳಿತಾತ್ಮಕ ನಿರ್ಧಾರಗಳ ಕುರಿತು ತೀವ್ರ ಚರ್ಚೆ ಮುಂದುವರೆದಿದೆ. ಷೇರು ಮಾರುಕಟ್ಟೆ. ಇಂದು ಷೇರು ಮಾರುಕಟ್ಟೆಯಲ್ಲಿ ಆಯ್ದ ಬ್ಯಾಂಕಿಂಗ್, ಸಿಮೆಂಟ್ ಮತ್ತು ಫಾರ್ಮಾ ಷೇರುಗಳ ಮೇಲೆ ಹೂಡಿಕೆದಾರರ ಗಮನ ಕೇಂದ್ರೀಕೃತವಾಗಿದೆ. ಮಾರುಕಟ್ಟೆಯಲ್ಲಿ ಎಚ್ಚರಿಕೆಯ ವಹಿವಾಟು ಕಂಡುಬಂದಿದೆ. ಲಾಲ್ಬಾಗ್ ಫ್ಲವರ್ ಶೋಗೆ ಇಂದು ಚಾಲನೆ. ಬೆಂಗಳೂರು ಲಾಲ್ಬಾಗ್ನಲ್ಲಿ ಇಂದಿನಿಂದ ಫಲಪುಷ್ಪ ಪ್ರದರ್ಶನ ಆರಂಭವಾಗಿದೆ. ಗಂಗಾ ಸಾಮ್ರಾಜ್ಯದ ವೈಭವವನ್ನು ಲಕ್ಷಾಂತರ ಹೂಗಳಿಂದ ಪ್ರದರ್ಶಿಸಿರುವುದು ಈ ಬಾರಿಯ ಪ್ರಮುಖ ಆಕರ್ಷಣೆ. ಪ್ರದರ್ಶನ ಆಗಸ್ಟ್ 17ರವರೆಗೆ ನಡೆಯಲಿದೆ. ಆಗಸ್ಟ್ 15ಕ್ಕೆ ಬೆಂಗಳೂರಿನಲ್ಲಿ ಫ್ರೀಡಂ ಹಬ್ಬ. ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ವಿಧಾನಸೌಧದ ಸುತ್ತಮುತ್ತ ಮೊದಲ ಬಾರಿಗೆ ಭವ್ಯ ಫ್ರೀಡಂ ಹಬ್ಬ ಆಯೋಜನೆಗೆ ಸಿದ್ಧತೆ ನಡೆಯುತ್ತಿದೆ. ಸಾರ್ವಜನಿಕರಿಗೆ ವಿಶೇಷ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ಅಂತಾರಾಷ್ಟ್ರೀಯ ಬೆಳವಣಿಗೆ. ಪಶ್ಚಿಮ ಏಷ್ಯಾದ ಉದ್ವಿಗ್ನತೆ ಮುಂದುವರೆದಿದ್ದು ಜಾಗತಿಕ ತೈಲ ಮಾರುಕಟ್ಟೆಯ ಮೇಲೂ ಅದರ ಪರಿಣಾಮದ ಬಗ್ಗೆ ವಿಶ್ವದ ಗಮನ ನೆಟ್ಟಿದೆ. ಕ್ರೀಡಾ ಸುದ್ದಿ. ಭಾರತೀಯ ಕ್ರಿಕೆಟ್ ತಂಡದ ಮುಂಬರುವ ಸರಣಿಗಳ ಸಿದ್ಧತೆ ವೇಗ ಪಡೆದಿದ್ದು ಆಯ್ಕೆ ಸಮಿತಿ ಹಾಗೂ ಆಟಗಾರರ ತಯಾರಿ ಕುರಿತು ಚರ್ಚೆಗಳು ನಡೆಯುತ್ತಿವೆ. ಆರ್ಥಿಕ ಸುದ್ದಿ. ದೇಶದ ಆರ್ಥಿಕ ಬೆಳವಣಿಗೆ, ಹೂಡಿಕೆ ಹಾಗೂ ಉದ್ಯಮ ಕ್ಷೇತ್ರಕ್ಕೆ ಸಂಬಂಧಿಸಿದ ಪ್ರಮುಖ ನಿರ್ಧಾರಗಳತ್ತ ಉದ್ಯಮ ವಲಯದ ಗಮನ ಕೇಂದ್ರೀಕೃತವಾಗಿದೆ. ಇಂದಿನ ವಿಶೇಷ. ಇಂದು ದೇಶಾದ್ಯಂತ ಕೃಷ್ಣ ಪಕ್ಷ ಅಷ್ಟಮಿ ಆಚರಣೆ ನಡೆಯುತ್ತಿದ್ದು ಹಲವು ದೇವಾಲಯಗಳಲ್ಲಿ ವಿಶೇಷ ಪೂಜೆ ಹಾಗೂ ಧಾರ್ಮಿಕ ಕಾರ್ಯಕ್ರಮಗಳು ಜರುಗುತ್ತಿವೆ. ಇವು ಇಂದಿನ ಪ್ರಮುಖ ಸುದ್ದಿಗಳು. ಇನ್ನಷ್ಟು ತಾಜಾ ಸುದ್ದಿಗಳಿಗಾಗಿ ಒನ್ ಪಾಯಿಂಟ್ ಟಿವಿಯನ್ನು ವೀಕ್ಷಿಸುತ್ತಿರಿ. ಧನ್ಯವಾದಗಳು.